ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್, ಏನು ಸುಬ್ಬು? ನನಗೆ ಒಂದು ವಿಷಯ ತುಂಬ ಕಾಡ್ತಾ ಇದೆ, ಮನ್ಸಿಗೆ ತುಂಬ ನೋವಾಗ್ತಾ ಇದೆ. ಏನಾಯ್ತು ಸುಬ್ಬು? ಕಾಂತಮ್ಮ ಅವ್ರು ಆ ಥರ ಎಲ್ಲ ಮಾತಾಡಿದ್ರು ಅಂತ. ಅವ್ರ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಳಲ್ಲ ಮೇಡಮ್. ಅವ್ರೇನು ಮಾತಾಡಿದ್ರು ನಾನು ತಲೆಗೆ ಹಾಕ್ಕೊಳ್ಳಲ್ಲ. ಮತ್ತೆ ಆ ಮನೇಲಿ ಯಜಮಾನ್ರಾಗಲಿ ಲಲಿತಾದೇವಿ ಅಮ್ಮೋರಾಗಲಿ ನನ್ನ ನಿಮ್ಮ ಗಂಡ ಅಂತ ಹೇಳೋದು, ಆ ಮನೆ ಅಳಿಯ ಅಂತ ಹೇಳೋದು, ಮುಂದೆ ನಾನೇ ಆ ಮನೆಗೆ ವಾರಸ್ದಾರ ಅಂತ ಹೇಳೋದು, ಇದೆಲ್ಲ ಕೇಳ್ತಾ ಇದ್ರೆ ಥರ ಆಗುತ್ತೆ ಮೇಡಮ್. ನನ್ನ ಮನಸ್ಸು ಚುಚ್ಚಿದಾಗುತ್ತೆ. ಅಲ್ಲ ಸುಬ್ಬು, ಅವ್ರು ಹೇಳೋದ್ರಲ್ಲಿ ತಪ್ಪೇ ಅಲ್ವಾ ಮೇಡಮ್ ಅದೆಲ್ಲ? ಅವ್ರು ನಮ್ಮಿಬ್ಬರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ. ಅವ್ರು ಆ ಥರ ಹೇಳುವಾಗೆಲ್ಲ ನಾನು ಅವ್ರಿಗೆ ಮೋಸ ಮಾಡ್ತಿದ್ದೀನಿ ಅನ್ನೋ ಅನ್ನಿಸ್ತಾ ಇರುತ್ತೆ. ಗಿಲ್ಟು ಒಂದೊಂದು ಕ್ಷಣನೂ ಕಾಡ್ತಾ ಇತ್ತು ಮೇಡಮ್ ನನಗೆ. ಮೇಡಮ್, ಈಗ ಯಜಮಾನ್ರಾಗಲಿ ಲಲಿತಾದೇವಿ ಅಮ್ಮೋರಾಗಲಿ ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಾ ಇದ್ದಾರಲ್ವಾ, ನೀವು ಯಾಕೆ ಅವ್ರ ಹತ್ರ ನಿಜ ಹೇಳ್ಬಾರ್ದು? ಇರೋ ವಿಷಯ ಯಾಕೆ ಹೇಳ್ಬಾರ್ದು? ಹೇಳ್ಬಿಡಿ ಮೇಡಮ್. ಅಂದರೆ ನಾನು ನಿಮಗೆ ತಾಳಿ ಕಟ್ಟಿಲ್ಲ ಅಂತ ಹೇಳ್ಬಿಡಿ ಮೇಡಮ್. ನಾನು ನಿಮಗೆ ತಾಳಿನೇ ಕಟ್ಟಿಲ್ಲ ಅಂದಮೇಲೆ ಆ ಮನೆಗೆ ಅಳಿಯ ಹೇಗಾಗ್ತೀನಿ ಮೇಡಮ್ ನಾನು? ಲಲಿತಾದೇವಿ ಅಮ್ಮವ್ರು ಆ ಥರ ಹೇಳುವಾಗೆಲ್ಲ ನನ್ನ ಮನಸ್ಸಿಗೆ ಒಂಥರ ಆಗ್ತಾ ಇರುತ್ತೆ ಮೇಡಮ್. ನಾನು ಅವ್ರಿಗೆ ಸುಳ್ಳು ಹೇಳ್ತಿದ್ದೇನಲ್ವಾ ಅಂತ ಅನ್ನಿಸ್ತಾ ಇರುತ್ತೆ. ಅವ್ರು ನನಗೆ ದೇವ್ರ ಸಮಾನ ಇದ್ದಂಗೆ, ದೇವ್ರ ಮುಂದೆನೇ ಸುಳ್ಳು ಹೇಳಿ ಸುಮ್ಮನೆ ನಿಂತ್ಕೊಳ್ಳೋಕ್ಕಾಗುತ್ತೆ ಮೇಡಮ್? ತಪ್ಪಲ್ವಾ ಅದು? ಪ್ಲೀಸ್ ಮೇಡಮ್, ಅವ್ರ ಹತ್ರ ಇರೋ ಸತ್ಯನೆಲ್ಲ ಹೇಳ್ಬಿಡಿ ಮೇಡಮ್, ಪ್ಲೀಸ್. ನೋಡು ಸುಬ್ಬು, ನನಗೆ ಯಾವಾಗ ಏನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಕಾರಣ ಇಲ್ಲದೆ ನಾನು ಏನೂ ಮಾಡಿಲ್ಲ ಸುಬ್ಬು. ನೀನು ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡು ಮೇಡಮ್. ಆದರೆ ಹೋದ್ರೆಲ್ಲ ಮಾತಾಡಬೇಡ ಸುಬ್ಬು. ಮದುವೆಗೆ ಮುಂಚಿನ ದಿನ ನೀನು ಏನಂತ ಮಾತು ಕೊಟ್ಟಿದ್ದೆ ನನಗೆ? ಆದರೆ ನಾನು ಏನೇ ಹೇಳಿದ್ರು ಏನೇ ಮಾಡಿದ್ರು ನೀನು ಯಾವಾಗಲೂ ನನ್ನ ಜೊತೆನೇ ಇರ್ತೀಯ ಅಂತ ನನಗೆ ಮಾತು ಕೊಡು. ನೀವೇನೇ ಹೇಳಿದ್ರು, ನೀವೇನೇ ಮಾಡಿದ್ರು, ಅದೆಂಥ ಪರಿಸ್ಥಿತಿ ಇದ್ರು ನಾನು ನಿಮ್ಮ ಜೊತೆನೇ ಇರ್ತೀನಿ. ನೀನು ಬಿಟ್ಟು ಎಲ್ಲಿಗೂ ಹೋಗಲ್ಲ. ನೀವು ಯಾವುದಕ್ಕೂ ಭಯ ಪಡ್ಕೋಬೇಡಿ, ಧೈರ್ಯವಾಗಿರಿ. ಈಗ ನೀನು ನಿನ್ನ ಮಾತನ್ನ ಮುರಿಬೇಡ. ಆದರೂ ಎಷ್ಟು ದಿನ ಅಂತ ಇದೇ ಸುಳ್ಳನ್ನ ಮುಂದುವರಿಸ್ತಾ ಇರೋಕ್ಕಾಗುತ್ತೆ ಮೇಡಮ್? ನನ್ನ ಯಜಮಾನ್ರಿಗೆ ಯಾವತ್ತೂ ಸುಳ್ಳು ಹೇಳ್ದವನೇ ಅಲ್ಲ. ಅದರಲ್ಲೂ ಲಲಿತಾದೇವಿ ಅಮ್ಮವರು ಅಳಿಯ ಅಂತ ಕರೆಯುವಾಗೆಲ್ಲ ಮನ್ಸು ಕುರಿತಾ ಇರುತ್ತೆ. ಹೋಗಿ ನಿಜ ಹೇಳ್ಬಿಡ್ಲೇನೋ ಅನ್ನಿಸ್ತಾ ಇತ್ತು ನನಗೆ. ಬೇಡ ಸುಬ್ಬು. ಮಾರಯ್ಯ, ಹಾಗೇನಾದ್ರೂ ಮಾಡ್ಬಿಟ್ಟಿ ಆಮೇಲೆ ನೀನ್ ಸ್ವಲ್ಪ ದಿನ ಸುಮ್ಮನೆ ಇರಕ್ಕೆ ಏನ್ ತಗೋತೀಯಾ? ಏನು ತಗೊಳಲ್ಲ ಸುಬ್ಬು. ದಯವಿಟ್ಟು ನಾನು ಹೇಳೋವರೆಗೂ ಸುಮ್ಮನಿದ್ಬಿಡು. ನಾನೇ ಎಲ್ಲ ಸರಿ ಮಾಡ್ತೀನಿ ಸುಬ್ಬು. ನೋಡು ಸುಬ್ಬು, ನೀನ್ ಯಾವಾಗ್ಲೂ ಈ ತರ ಸಪ್ಪೆ ಮುಖ ಹಾಕೊಂಡಿರ್ಬೇಡ ಕಣೋ. ಇಲ್ಲಿ ನೋಡು, ನಿನಗ್ ಏನ್ ಬೇಕು ಹೇಳು. ನಿನ್ ಕಣ್ ಮುಚ್ಚಿ ಕಣ್ ಬಿಡೋದ್ರೊಳಗೆ ಅದು ನಿನ್ ಕಣ್ ಮುಂದೆ ಇರುತ್ತೆ. ಕಾರು, ಬಂಗ್ಲೆ, ಚಿನ್ನ, ಒಡವೆ, ನಿನಗ್ ಏನ್ ಬೇಕು ಹೇಳು, ಎಲ್ಲ ನಿನ್ ಮುಂದೆ ಬರುತ್ತೆ. ಯಾಕೆ ಹೇಳು? ಈಗ ನಾನು ಕೋಟಿ ಕೋಟಿ ಹೊಡ್ತೀಯಮ್ಮ, ಗೊತ್ತು ತಾನೆ ನಿನಗೆ? ಜೀವನದಲ್ಲಿ ನೆಮ್ಮದಿನೇ ಇಲ್ಲ ಅಂದಮೇಲೆ ಎಷ್ಟು ಕೋಟಿ ಇಟ್ಕೊಂಡು ಏನು ಪ್ರಯೋಜನ ಮೇಡಮ್? ಆಯ್ತಪ್ಪ ಸುಬ್ರಹ್ಮಣ್ಯ, ಈಗ ನಿಮ್ ವೇದ ಅಂತ ಶುರು ಮಾಡಬೇಡಿ. ನಾನು ಸುಮ್ಮನೆ ತಮಾಷೆಗೆ ಹೇಳ್ದೆ ಅಷ್ಟೇ. ನಾನು ಹೇಳ್ದೆ ತಾನೇ, ನಾನು ಎಲ್ಲ ಸರಿ ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ ಇಡು. ಆಯ್ತು, ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ಆಹಾ, ಎಂಥ ಮಾತಿದು! ಜೀವನದಲ್ಲಿ ಗಂಡ ಹೆಂಡತಿ ಮಧ್ಯ ಈ ಪ್ರೀತಿ, ನಂಬಿಕೆ ಇದೆಲ್ಲ ತುಂಬಾ ಮುಖ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.